ಸುಲಭದ ಕೆಲಸ ಅಲ್ಲ. ಒಂದು ಕಾಲಕ್ಕೆ ವಿ ಎಲ್ ಪಾಟೀಲ್ ಇದ್ದಂಗೆ ಇದ್ದಾರೆ ಇವತ್ತು ಇವರು. ಯಾಕೆಂದ್ರೆ ಇವತ್ತು ವಿ ಎಲ್ ಪಾಟೀಲ್ ಸಂತತಿ ಅಥವಾ ಕುಟುಂಬದವ್ರು ಇವತ್ತು ವೀಕ್ ಆಗಿದ್ದಾರೆ. ನಡೆದರೆ ಕಾಲಾಯ ತಸ್ಮೇನ್ ನಮಃ. ಇವತ್ತು ಅವ್ರದ್ದು ನಾಳೆ ಮತ್ತೊಬ್ರದ್ದು ಆಗ್ಬೋದು. ಆ ಮತ್ತೆ ರಾಜಕೀಯದಲ್ಲಿ ಏರು ಇಳು ಇರುವಂಥದ್ದು ಇದೆಲ್ಲರಿಗೂ ಗೊತ್ತಿರೋ ಸ್ವತಃ ಸತೀಶ್ ಅವರು ಅನೇಕ ಸಲ ಅಂತಿದ್ದಾರೆ ಈಗ ನಮ್ಮ ಕಾಲದಪ್ಪ ಅಂತೇಳಿ. ಅವ್ರಿಗೂ ಗೊತ್ತದ, ನಮಗೆ ಯಾವ ಹೊಡೆದು ಬೀಳ್ತದೆ ಗೊತ್ತಿಲ್ಲ ಅಂತೇಳಿ. ಯಾಕಂದರೆ ಯಾರು ನಂಬಿಸೋಗಿಲ್ಲ. ಹೀಗಾಗಿ BDCC ಬ್ಯಾಂಕಿನ ಈ ಒಂದು ಏನು ಯುದ್ಧ ಅಂತ ಇಟ್ಕೊಂಡಿರ್ಬೇಕಾದ್ರೆ ಇದು ಎಲ್ಲರೂ ತಮ್ಮ ಹಸ್ತಕ್ಕೆ ತಮ್ಮ ಸುಪರ್ದಿಗೆ ತಕ್ಕೊಳ್ಬೇಕು, ತಮ್ಮದು ನಡಿಬೇಕು ಅಂತವ್ರು ಇದ್ದಾರೆ. ಏನು ನೀವು ನೋಡಿದ್ರಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಅವ್ರಿಗೂ ಸಹಿತ ಇತ್ತು ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ನೇರ ತಿಕ್ಕಾಟದ ಜೊತೆಗೆ ಸತೀಶ್ ಅವರು ಪ್ರೀತಿಯಿಂದ ಇದ್ದಾರಪ್ಪ, ಒಳ್ಳೆ ವಿಶ್ವಾಸ ಇದ್ದಾರೆ ಅಂದರೂ ಸಹಿತ ಅವರನ್ನು ನಂಬೋ ಸ್ಥಿತಿಯೊಳಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಲ್ಲ. ಅದಕ್ಕೆ ತಮ್ಮ ಮಗನೂ ನಿಲ್ಲಿಸಬೇಕಪ್ಪ, ತಮ್ಮನ್ನು ನಿಲ್ಲಿಸಬೇಕು ಅನ್ನುವಂಥ ಅವರು ಏನೋ ಪ್ರಯತ್ನ ನಡೆಸಿದ್ದಾರೆ. ಅವ್ರಿಗೆ ಬೇಕಾದಂಥ ಒಂದಿಷ್ಟು MLAಗಳು ಹಿಡ್ಕೊಳ್ತಾ ಇದ್ದಾರೆ. ಇದು ತೆರೆ ಮರೆಯಲ್ಲಿ ನಡೆದಂಥ ಯುದ್ಧಗಳೆಲ್ಲ ಇವು. ಇದರಲ್ಲಿ ಯಾರು ಗೆಲ್ಬೋದು, ಯಾರು ವಿಶ್ವಾಸ ಮಾಡ್ಬೋದು ಅನ್ನೋದು ಈ ಒಂದು ತಿಂಗಳು 2 ತಿಂಗಳು. ಯಾಕಂದರೆ ಅಕ್ಟೋಬರ್ 19 ನಡೆದಿನ ಒಳಗೆ ಮತ್ತು ಇಲ್ಲಿ ಮತದಾರರು ಸೀಮಿತ ಇದ್ದಾರೆ. ಮತದಾರರು ಆ ರೈತ ಕುಟುಂಬದವರು, ರೈತವರು ಅಲ್ಲಿ ಯಾರು ಮೆಂಬರ್ ಇದ್ದಾರೆ ಅಥವಾ ಅಲ್ಲಿ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು, ಮತ್ತೊಂದರಲ್ಲಿ ಆಗಿರ್ಬೋದು, ಯಾರು ಮೆಂಬರ್ಸ್ ಇದ್ದಾರೆ ಅವ್ರು ಲಿಮಿಟೆಡ್ ಇದ್ದಾರೆ. ಆ ಲಿಸ್ಟ್ ಅವ್ರು ಎಲ್ಲರ ಕಡೆಯೂ ಅದ. ಅವ್ರನ್ನ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತದ. ಯಾಕಂತಂದ್ರೆ ಇನ್ನೊಂದು ಮಾತಿಲ್ಲ, ಜಾತಿನೂ ಭಾಳ ಕೆಲಸ ಮಾಡ್ತದೆ. ಈ ಒಂದು ರೈತಾಪಿ ಸಮುದಾಯದಲ್ಲಿ ಮ್ಯಾಕ್ಸಿಮಮ್ ಭೂಮಿಗಳು ಇರುವಂಥದ್ದು, ಮ್ಯಾಕ್ಸಿಮಮ್ ರೈತರ ಇರೋದರಿಂದಾಗೆ ಇಲ್ಲೇ ಒಂದಿಷ್ಟು ಹೈಯರ್ ಕಾಸ್ಟದ ಕೆಲಸಗಳು ಆಗ್ತಾ ಇರ್ತಾವೆ, ಕಾಸ್ಟು ಕೆಲಸ ಮಾಡ್ತಾವೆ. ಇದು ಭಯ ಒಳಗಿಂದೊಳಗೆ ಜಾರಕಿಹೊಳಿ ಸಹೋದರರಿಗೂ ಅದ. ಹೀಗಾಗಿ ಅವರು ಲಿಂಗಾಯತ ಸಮುದಾಯವನ್ನು ಸಹಿತ ಭಾಳ ವಿಶ್ವಾಸದಿಂದ ಪ್ರಯತ್ನ ಇಟ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಒಪ್ಪಿದಾಗ ಅಲ್ಲಿ ಮಾಡ್ಲಿಕ್ಕೆ ಸಾಧ್ತದೆ, ಗೆಲ್ಲಲಿಕ್ಕೆ ಸಾಧ್ತದೆ ಅನ್ನೋದು ಅವ್ರಿಗೆ ಸತ್ಯಗಳು ಗೊತ್ತದ.